ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಾಂಗಿಬಾತ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹಾಕಿದ್ದು ಉದ್ದಿನಬೇಳೆ, ಈಗ ಕಡಲೆಬೇಳೆ, ಹಾಗೆ ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ ಇಷ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದಾದ್ಮೇಲೆ ಒಂದು ಹುರ್ಕೊಳ್ಬೇಕು. ಬೇಳೆಗಳನ್ನ ಬೇರೆ ಹುರ್ಕೊಳ್ಬೇಕು, ಈ ಮಸಾಲೆಗಳನ್ನ ಬೇರೆ ಹುರ್ಕೊಳ್ಬೇಕು. ಬನ್ನಿ ಸ್ನೇಹಿತರೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಮಸಾಲೆಗಳನ್ನ ನಾಗಲೇ ತೋರಿಸಿದ್ನಲ್ಲ, ಅಷ್ಟೇನೆ. ಅದ್ರ ಜೊತೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಇದೆ ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಇದೆ. ಯಾಕಂದ್ರೆ ಈ ಮೆಣಸಿನ್ಕಾಯಿ ಕೂಡ ಕಲರು ಕೊಡುತ್ತೆ, ಬಟ್ ಸ್ವಲ್ಪ ಖಾರನೂ ಇದೆ. ಈಗ ನಾನು ಮಸಾಲೆಗಳನ್ನೆಲ್ಲಾನು ಬೇರೆ ಸಪ್ರೇಟ್ ಆಗಿ ರುಬ್ಕೊಳ್ತೀನಿ, ಯಾಕಂದ್ರೆ ಇದು ನುಣ್ಣಗಾಗೋದಿಲ್ಲ ಬೇಗ. ಇದು ವಾಂಗಿಬಾತ್ಗೆ ಆದ್ರೆ ಇಷ್ಟೇ ಸಾಕು. ನಾವು ಬಿಸಿಬೇಳೆ ಬಾತ್ ಮಾಡ್ತೀವಲ್ವಾ, ಅದಕ್ಕೆ ನಾನು 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು ಸಪ್ರೇಟ್ ಆಗಿ ಹುರ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆನೂ ರುಬ್ಕೊಳ್ತೀನಿ. ವಾಂಗಿಬಾತ್ ಮಾಡೋ ಹಾಗಿದ್ರೆ ಇದ್ರ ಹಾಕೋ ನೆಸಸರಿ ಇಲ್ಲ. ಇದು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಹುರ್ಕೊಂಡಿರೋ ಅಂತ ಬೇಳೆಗಳನ್ನ ಸೇರಿಸಿ ರುಬ್ಕೊಳ್ತೀನಿ. ತರ್ತರಿಯಾಗಿ ರುಬ್ಬಿರ್ತೀನಿ. ಈಗ ಸ್ನೇಹಿತರೆ, ನಾನು ನಿಮಗೊಂದು ಕಾರ್ ಕ್ಲೀನಿಂಗ್ ವ್ಯಾಕ್ಯೂಮ್ ಕ್ಲೀನರ್ನ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಕಾರ್ ಇರೋರು, ಕಾರಲ್ಲಿ ಕ್ಲೀನಿಂಗ್ ತುಂಬಾ ಇಷ್ಟಪಡೋರಿಗೆ ಈ ಪ್ರಾಡಕ್ಟ್. ಸೊ ಯಾರ ಹತ್ರ ಕಾರ್ ಇಲ್ವೋ ಅವರು ಪ್ಲೀಸ್ ಇದನ್ನ ಸ್ಕಿಪ್ ಮಾಡಿ. ಇದು ಅಗಾರೋ ಕಾರ್ ವ್ಯಾಕ್ಯೂಮ್ ಕ್ಲೀನರ್. ಸ್ಟ್ರಾಂಗ್ ಮೋಟರ್ ಮತ್ತೆ ಪವರ್ಫುಲ್ ಸಕ್ಷನ್ ಕೆಪಾಸಿಟಿ ಇದೆ. ಎಲ್ಲಾ ತರದ ಡರ್ಟ್ ಅನ್ನ ಕಾರಿಂದ ಸಕ್ ಮಾಡುತ್ತೆ. ಸೊ ನಮ್ಮ ಕಾರನ್ನ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಡ್ರೈ ಯೂಸ್ ಓನ್ಲಿ. ಮ್ಯಾಟ್ ಅನ್ನ ಎತ್ತು ಬಿಟ್ಟು ಬೇಕಿದ್ರೆ ನಾವು ಹೊರಗಡೆ ಡಸ್ಟ್ ಮಾಡ್ಕೊಳ್ಬಹುದು, ಆದ್ರೆ ಮ್ಯಾಟ್ ಕೆಳಗಡೆ ಏರಿಯಾ ಅದನ್ನ ಕ್ಲೀನ್ ಮಾಡೋದಕ್ಕೆ ನಮಗೆ ವ್ಯಾಕ್ಯೂಮ್ ಕ್ಲೀನರ್ ಹೆಲ್ಪ್ ಮಾಡುತ್ತೆ. ಪವರ್ಫುಲ್ 100 ವ್ಯಾಟ್ ಕಾಪರ್ ವೈಂಡೆಡ್ ಮೋಟರ್ ಇರುತ್ತೆ. ಇದು 5.5 kPa ಸಕ್ಷನ್ ನ ಜನರೇಟ್ ಮಾಡುತ್ತೆ. ಇದು ಮೇನ್ ಯೂನಿಟ್. ಇಲ್ಲಿ ಪುಷ್ ಅಂಡ್ ಪುಲ್ ಮಾಡೋ ಅಂತ ಬಟನ್ ಇದೆ. ನೀವು ಪುಷ್ ಮಾಡಿದಾಗ ಆನ್ ಆಗುತ್ತೆ. ಇಲ್ಲಿ ಒಂದು ಬ್ಯಾಟ್ರಿ ಇಂಡಿಕೇಟರ್ ಕೂಡ ಇದೆ. 4 ಇಂಡಿಕೇಟರ್ ಇದೆ, ಅದರಲ್ಲಿ 1 ಕಡಿಮೆ ಆಗಿದೆ. ಈ ಬಟನ್ ಪ್ರೆಸ್ ಮಾಡಿದಾಗ ನಮಗೆ ಮುಂದೆ ಇರುವಂತ ನಾಸಲ್ ಈಸಿಯಾಗಿ ಓಪನ್ ಆಗುತ್ತೆ. ಈಗ ಅದು ಲಾಕ್ ಆಗಿದೆ. ಇದರಲ್ಲಿ ಡಿಫ್ರೆಂಟ್ ಆಕ್ಸೆಸರೀಸ್ ಬರುತ್ತೆ. ಇದು ಫ್ಲೆಕ್ಸಿಬಲ್ ಹೋಸ್ ಪೈಪ್. ಇದು ಬಂದು 2ನೇ ಅಟ್ಯಾಚ್ಮೆಂಟ್. ಡಸ್ಟ್ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಈಸಿ. ನೋಡ್ಬೋದು, ಇಲ್ಲಿ ಎಲ್ಲಾನು ಕಲೆಕ್ಟ್ ಆಗಿರುತ್ತೆ. ಜಸ್ಟ್ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟೀಲ್ ಫಿಲ್ಟರ್ ಇರುತ್ತೆ, ಅದನ್ನ ರಿಮೂವ್ ಮಾಡಬೇಕು. ಇದು 99.99% ಡಸ್ಟ್ ಪಾರ್ಟಿಕಲ್ಸ್ನ ಪ್ರಿವೆಂಟ್ ಮಾಡುತ್ತೆ, ಹಾಗೆ ಲೀಕ್ ಆಗೋದನ್ನ ಕೂಡ ತಡೆಯುತ್ತೆ. ಇದರ ಜೊತೆ ಒಂದು ಎಕ್ಸ್ಟ್ರಾ ಬ್ರಷ್ ಬಂದಿದೆ, ಅದು ಕ್ಲೀನ್ ಮಾಡೋದಕ್ಕೆ. ಈ ಫಿಲ್ಟರ್ನ ನಾವು ಡಸ್ಟ್ ರಿಮೂವ್ ಮಾಡಿಬಿಟ್ಟು ಮತ್ತೆ ಮೊದಲಿನ ಥರಾನೇ ಹಾಕಬೇಕು. ಇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಕ್ಯೂಟ್ ಆಗಿರೋ ಬ್ಯಾಗ್ ಕೂಡ ಇದೆ. ಎಲ್ಲಾನು ತುಂಬ ಈಸಿಯಾಗಿ ಹಿಡ್ಸುತ್ತೆ. ಇದು ರೀಚಾರ್ಜಬಲ್. ಒಂದು ಸಾರಿ ರೀಚಾರ್ಜ್ ಮಾಡಿದ್ರೆ 30 ಮಿನಿಟ್ಸ್ ತನಕನೂ ನಾವು ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ಗಳು ಕೂಡ ಇದೆ. ನೋಡಿದ್ರಿ, ನಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ, ಇಂಟ್ರೆಸ್ಟ್ ಇರೋರು. ದಿಸ್ ಕಮ್ಸ್ ವಿತ್ 1 year ವಾರಂಟಿ ಆ್ಯಂಡ್ ಅ ಕ್ಯೂಟ್ ಕ್ಯಾರಿ ಬ್ಯಾಗ್. ಇವತ್ತು ಮೆಂತೆ ಸೊಪ್ಪು ಬಿಡಿಸ್ತಾ ಇದ್ದೆ. ರಾತ್ರಿಗೆ ಮೆಂತೆ ಮತ್ತೆ ಚಪಾತಿ ಮಾಡೋಣ, ಇದ್ರದ್ದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ರಾಜೇಶ್ ಅದನ್ನ ನೋಡ್ಬಿಟ್ಟು ನೆನ್ನೆ ಒಂದು ಡಿಶ್ ನೋಡಿದೆ ಕಣೋ, ಮೆಂತೆ ಸೊಪ್ಪು ಯೂಸ್ ಮಾಡಿಕೊಂಡು ಚೆನ್ನಾಗಿತ್ತು, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇತ್ತು, ತಿನ್ಬೇಕನ್ನಿಸ್ತಾ ಇತ್ತು ಅಂದರು. ಅದಕ್ಕೆ ಸರಿ ಮಾಡಿ ಅದನ್ನೇ ಅಂತ ಹೇಳಿದೆ. ಇದು ತೊಗರಿಬೇಳೆ ಮತ್ತು ಕಡಲೆಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ, ಅದು ಮೆಂತೆ ಸೊಪ್ಪು. ಈಗ ಇದನ್ನು ಬೇಯೋದಕ್ಕಿಡಬೇಕು. ಅದಕ್ಕೆ ಒಂದು ಚೂರು ಎಣ್ಣೆ, ಒಂದು ಚೂರು ತುಪ್ಪ,
ಸ್ವಲ್ಪ ಜೀರಿಗೆ, ಒಂದು ಕೆಂಪು ಮೆಣಸಿನ್ಕಾಯಿ. ಈಗ ಇದರಲ್ಲಿ ನಾವು ಈ ಬೇಳೆನ ಬೇಯಿಸ್ಕೊಳ್ಬೇಕು. ಇದ್ರ ಜೊತೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ, ಒಂದು ಚೂರು ಉಪ್ಪು ಹಾಕಿ ಒಂದು ವಿಷಲ್ ಅಥವಾ 2 ವಿಷಲ್ ಬರೆಸ್ಕೊಳ್ಬೇಕು. ಇದನ್ನ ತಡ್ಕ ಹಾಕ್ಬೇಕಂದ್ರೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಒಂದು 3 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಗಾರ್ನಿಷ್ಗೆ. ಇಷ್ಟನ್ನ ರೆಡಿ ಮಾಡ್ಕೊಳ್ಬೇಕು. ರಾಜೇಶೇ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನನಗೂ ಅನ್ನಿಸ್ತು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿ ಶೇರ್ ಮಾಡೋಣ ಅಂತ, ಅದಕ್ಕೆ ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದರ ಜೊತೆ ಇದು ಕಸೂರಿ ಮೇಥಿ ಒಣಗಿಸಿರೋದು ನೀರಲ್ಲಿ ಹಾಕಿ ನೆನೆಯಕ್ಕಿಟ್ಟಿದ್ದಾರೆ. ಸ್ನೇಹಿತರೆ, ಏನು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಜೇನು ನೊಣ ಗೊತ್ತಾ, ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದೆ ನೋಡಿ, ಎಷ್ಟೊಂದಿದೆ ಅಂಥೇಳಿ. ಕಿಟಕಿ ತೆಗೆದ್ರಂತೂ ರಪ್ ಅಂತ ಬಂದ್ಬಿಡುತ್ತೆ ಒಳಗಡೆ. ಏನು ರೀಸನು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲಾದರೂ ಬೆಂಕಿ ಹಾಕಿದಾರಾ ಜೇನು ತೆಗೆದುಕೊಳ್ಳೋದಕ್ಕೆ? ಯಾಕೆ ಈ ಥರ ಎದ್ದಿದೆ ಜೇನು? ಒಳ್ಳೆ ನನಗೂ ಹೆಂಗೆ ಆಗ್ತಾಯಿದೆ ಅಂದರೆ, ಜೇನು ನೊಣ ದಾಳಿ ಮಾಡಿಬಿಟ್ಟಿದ್ಯೇನೋ ನಮ್ಮ ಮನೆ ಮೇಲೆ ಅಂತ ಅನ್ನಿಸ್ತಾ ಇದೆ. ಸಾನು ಎದುರ್ಕೊಂಡು ಅಳ್ತಾ ಇದ್ದಾಳೆ. ರಾಜೇಶ್ ಬೇರೆ ಹೊರಗಡೆ ಹೋದರು. ಈಗ ನಮ್ಮ ಮನೆ ಬಾಗ್ಲತ್ರ, ಇದು ಬಾಲ್ಕನಿಯಲ್ಲಿ ಆಯಿತಾ, ಎಷ್ಟೊಂದು ಓಡಾಡ್ತಿದೆ ನೋಡಿ. ಕಿಟಕಿ ಮೇಲೆಲ್ಲ ಬಂದು ಕೂತ್ಕೊಳ್ತಿರೋದು. ಕಿಟಕಿ ಮೇಲೆ ಕೂತ್ಕೊಳ್ಳಿ ಸರಿ, ಇಲ್ಲಿ ಯಾಕೆ ಕಲೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಇಲ್ಲಿ ಬಟ್ಟೆ ಹಾಕಿದ್ದೀನಲ್ವಾ, ಇಲ್ಲಿಂದ ಬರ್ತಾ ಇತ್ತು ಒಳಗಡೆ. 4-5 ಬಂದುಬಿಟ್ಟಿದೆ. ನಾನು ಎಲ್ಲಿ ಬರ್ತಾ ಇದೆ ಅಂತ ಹುಡುಕಿದ್ದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದೆ ಎಲ್ಲನೂ. ನೋಡಿ ಹೆಂಗೆ ಹತ್ತುತ್ತಾ ಇದೆ. ಓಹೋ, ಯಾಕಿದು ನಿಜವಾಗ್ಲೂ ಭಯ ಆಗುತ್ತಪ್ಪ. ಮನೆ ಒಳಗಡೆ ನುಗ್ಗೋದಕ್ಕೆ ಹರಸಾಹಸ ಮಾಡ್ತಾ ಇದೆ ಇದು. ಅಲ್ಲಿ 4-5 ಬಂದಿದೆ ಆಗ್ಲಿಂದ. ನಾನು ಎಲ್ಲೋ ಒಂದು ಬಂದ್ಬಿಟ್ಟಿರ್ಬೇಕು ಅಂದ್ಕೊಂಡ್ರೆ ನೋಡಿ, ನಾನು 2 ಹೊಡೆದಿದ್ದೀನಿ. ಕಚ್ಬಿಟ್ರೆ ಆಮೇಲೆ ಯಪ್ಪ ಪ್ರಾಣ ಹೋದಂಗೆ ಆಗುತ್ತೆ ನೋಡಿ. ಇದು ಬರೀ ಒಂದು ಬಾಲ್ಕನಿಲಲ್ಲ, ಪಕ್ಕದ ಬಾಲ್ಕನಿಲೂ ಹೀಗೇನೆ. ಇದು ಯುಟಿಲಿಟಿ. ಇಲ್ಲಿ ಅಷ್ಟೊಂದಿಲ್ಲ, ಆಗಲೇ ಇಲ್ಲೂ ಇತ್ತು, ಕಡಿಮೆ ಆಗಿದೆ. ನೋಡಿ ಕಿಟಕಿಲಿ, ಅಲ್ಲಿ ಕೆಳಗಡೆನೂ ಇದೆ. ನಿಜವಾಗ್ಲೂ ಇದು ನೋಡ್ತಾ ಇದ್ರೆ ಸ್ವಲ್ಪ ಭಯನೇ ಆಗ್ತಾ ಇದೆ. ಈಗ ರಾಜೇಶ್ ಮೇನ್ ಬಾಗಿಲಿಂದ ಬಂದರೆ ಬಾಗಿಲು ತೆಗಿಲೇಬೇಕು ನಾನು. ಓ ಮೈ ಗುಡ್ನೆಸ್, ಹೊರಗಡೆ ಕಾರಿಡಾರಲ್ಲಿ ತುಂಬಿದೆ ರಜಾ. ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಿಲ್ಲ ಅಷ್ಟು. ಆಗಲೇ ಇಲ್ಲಿಂದನೂ ಬರ್ತಾ ಇತ್ತು. ಓ ನೋಡು, ಅಲ್ಲೂ ಲೈಟ್ ಆಫ್ ಮಾಡಿದ್ರು, ಲೈಟಿಗೆ ಬರ್ತೆ ಅಂತ. ಈಗ ನೋಡು, ಲೈಟ್ ಆನ್ ಮಾಡಿದ್ದೀನಲ್ಲ, ಈ ಕಡೆ ಬರ್ತಾ ಇದೆ ಎಲ್ಲನೂ. ಆಫ್ ಮಾಡು. ಸಾನು ಎದುರ್ಕೊಂಡು ಅಮ್ಮ ಎಲ್ಲೂ ಹೋಗ್ಬೇಡ, ಪಕ್ಕನೇ ಕೂತ್ಕೊಂತಿದ್ದಾಳೆ. ಎಲ್ಲಿ ಲೈಟ್ ಕಾಣಂಗಿಲ್ಲ ಸ್ನೇಹಿತರೆ, ಬಂದ್ಬಿಡ್ತಾ ಇದೆ. ಅಲ್ಲಿ ನಾನು ಹೊರಗಡೆ ಲೈಟ್ ಹಾಕಿದ್ದೆ ಅಲ್ವಾ, ಅಲ್ಲಿ ತುಂಬ ಇತ್ತು ಅಂದ್ಬಿಟ್ಟು ಆಫ್ ಮಾಡಿದೆ. ಅದು ಆಫ್ ಮಾಡೋದಕ್ಕೂ ಕಿಟಕಿಯಿಂದ ಬೆಳಕು ಕಾಣ್ತಿತ್ತಲ್ಲ, ಅದಕ್ಕೆ ಕಿಟಕಿಗೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತು. ಯಪ್ಪ, ನನಗೆ ಹೆದರಿಕೆ ಆಗಿ ಬಂದ್ಬಿಟ್ಟೆ ಈ ಕಡೆ ಲೈಟ್ ಆಫ್ ಮಾಡ್ಬಿಟ್ಟು ಡೈನಿಂಗ್ ಹಾಲ್ದು. ಡ್ಯಾಡ ಬಂದರು. ಹೆಂಗ್ ತೆಗಿಲಿ? ಅಯ್ಯೋ ಜಾನು, ತುಂಬ ಇದೆ ಜಾನು, ಗೊತ್ತಿಲ್ಲ. ಇಲ್ಲ, ಬೇಗ ಬನ್ನಿ. ಅಯ್ಯೋ, ಕಾರಿಡಾರ್ ತುಂಬ ತುಂಬಿಕೊಂಡಿತ್ತು, ಲೈಟ್ ಆಫ್ ಮಾಡಿದ್ರು. ಈಗ ಎಲ್ಲಿಂದ ಬಂತು ಗೊತ್ತಿಲ್ಲ. ರೂಮಲ್ಲಿ ಒಂದು ಕಾಣ್ತು. ಜಾನು, ನೀವು ನೋಡಿಲ್ಲ ಹೆಂಗಿತ್ತು ಅಂತ. ಒಳ್ಳೆ ಅಟ್ಯಾಕ್ ಮಾಡೋ ಥರ ಇತ್ತು. ರೂಮಲ್ಲಿ ಒಂದು ಕಾಣಿಸ್ತು, ಏನೋ ಬಂತು ಬಿಡು ಅಂದ್ಬಿಟ್ಟು ಯಾತಕ್ಕೂ ಈ ಕಡೆ ಬಂದರೆ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ಲೈಟ್ ಆಫ್ ಮಾಡಿದೆ.
ಓಕೆ ಅದಕ್ಕೆ ನೀನೇ ಕಾಣಬೇಕು. ಅಲ್ಲಿ ನೋಡಿ ನೀವು ಬಾಲ್ಕನಿಲಿ ಎಲ್ಲಿಂದ ಬಂದಿದೆ ಚೋಕ ತೆಗಿಯೋದು ಬೇಡ ಬಿಡು ಈಗ. ತೆಗಿಯೋದಲ್ಲ, ನಾನು ಬಟ್ಟೆ ಎಲ್ಲ ತುರ್ಕಿದ್ದೀನಿ, ಅಲ್ಲಿಂದ ಎಂಟ್ರಿ ಆಗ್ತಾ ಇತ್ತು. ಬಾತ್ರೂಮಲ್ಲಿ ಇರಲಿಲ್ಲ, ನಾನು ಲೈಟ್ ಹಾಕೋದಕ್ಕೂ ಎಂಟ್ರಾಗೋಯ್ತು. ಈಗ ಯಾರೂ ಬರಲ್ಲ, ಯಾರೂ ತೆಗಿಯಲ್ಲ ಬಾಗ್ಲು. ಅಯ್ಯೋ ಜಾನಿ ಅವಳು ಅಳ್ತಾವಳೆ. ಕ್ಲೋಸ್ ಮಾಡಿದ್ಯಲ್ಲ. ಅವಳಿಗೆ ಕನ್ಸು ಬಂದಿತ್ತಂತೆ. ಏನು ಸಾನು, ನಮ್ಮ ಅಪಾರ್ಟ್ಮೆಂಟ್ ಫುಲ್ಲು ಸ್ಕ್ವಿರಿಲ್ಸ್ ಅಂತೆ, ನಮ್ಗಲ್ಲಿ ಇರೋದಕ್ಕೆ ಬಿಡ್ತಾ ಇಲ್ವಂತೆ. ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಲಗೇಜ್ನ ಏರೋಪ್ಲೇನಲ್ಲಿ ಹೊಟ್ಟೋಗ್ಬಿಡ್ತಾ ಇದೀವಂತೆ. ಹೋಗ್ತಾ ಇದೀವಾ ಪ್ಯಾರಿಸ್ಗೆ ಏರೋಪ್ಲೇನಲ್ಲಿ. ಚಿನ್ನಿಮ್ಮ ಎಲ್ಲರೂ ಬಂದು ಇಲ್ಲೇ ಇದೀವಲ್ಲ, ಇನ್ನೇನು ತೆಗಿಯೋದಿಲ್ಲ ಈಗ. ಓಕೆ, ಅದಕ್ಕೆ ಯಾಕೆ ಅಳ್ಬೇಕು, ನೀನೇ ಅಳ್ಬೇಕು. ಹೆದರ್ಕೊಂಡು ಜನ ಹಿಂಗೆ ಒಟ್ಟಿಗೆ ಇರೋದು. ಹೌದಾ, ಅಷ್ಟೊಂದು ಎಲ್ಲ ಈಗ ನಿಮ್ಗೆ ಅಲ್ಲಿ ಕಾಣುತ್ತಾ ಲೈಟ್ ಹಾಕಿ? ಇಲ್ಲೆಲ್ಲ ಬಂದಿದೆಯಲ್ಲ. ನೀವು ಕಿಟಕಿ ಹತ್ರ ನೋಡ್ರಿ ಎಂಟ್ರಾಗೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಹತ್ರ. ನೀವು ಇವಾಗ ನೋಡಿ, ನಾವು ಅವಾಗ್ಲಿಂದ ನೋಡಿನೇ ಭಯ ಪಡ್ತಾ ಇರೋದು. ಇದಕ್ಕೆ ಏನೇನು ಹಾಕಿದ್ದೀರಾ ಈಗ? ಎಣ್ಣೆ, ತುಪ್ಪ, ಜೀರಿಗೆ, ಶುಂಠಿ. ದಿಸ್ ಇಸ್ ನೋ ಆನಿಯನ್, ನೋ ಗಾರ್ಲಿಕ್. ಆಮೇಲೆ ಹಸಿಮೆಣಸಿನ್ಕಾಯಿ, ನೆನೆಸಿರೋ ಕಸ್ತೂರಿ ಮೇಥಿ, ಆಮೇಲೆ ಟೊಮ್ಯಾಟೊ ಪ್ಯೂರೇ ಸ್ವಲ್ಪ ಹಾಕಬೇಕು. ಬಟ್ ನಾನು ಪ್ಯೂರೇ ಏನು ಮಾಡ್ಕೊಂಡಿಲ್ಲ, ಹಂಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಬಾಯ್ಲ್ ಆದರೆ ಏನಿವತ್ತು ನೀವು ಅಡುಗೆ ಮಾಡ್ತಾ ಇದ್ದೀರಾ ಅಂತನಾ ತಿನ್ನೋದಕ್ಕೆ ಅಟ್ಯಾಕ್ ಮಾಡ್ತಾ ಇರೋದು ಜೇನುಗಳು? ಅದೆಲ್ಲ ಗೊತ್ತಿಲ್ಲ. ನಾನಂತೂ ನಮ್ಮ ವಿಡಿಯೋ ನೋಡಿದಾಗ ಇದು ಮಾಡಬೇಕು ಅನ್ನಿಸ್ಬಿಡ್ತು. ಅದು ರಿಯಾಕ್ಷನ್ ನೋಡಿ ಅದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ಇರಬೇಕು, ಯಾವತ್ತೂ ಇಲ್ಲದೆ ಇವತ್ತು ವೀಕ್ ಡೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ಅಟ್ಯಾಕ್ ಮಾಡ್ತಿರೋದು. ವೀಕ್ ಡೇ ಅಂದರೆ ನಿನ್ನೆ ಮಗಳಿಗೆ ಮುಂಚೆ ಒಂದು ವಿಡಿಯೋ ನೋಡಿದೆ. ಅವು ಅದನ್ನು ನೋಡ್ತಾ ತಿನ್ನಲೇಬೇಕು ಅನ್ನಿಸ್ಬಿಡ್ತು. ಅದು ಬೇರೆ ಇತ್ತಲ್ಲ ಇದು ಮೆಂತೆ, ಅದಕ್ಕೆ ಇದು ಹಾಕ್ಬೇಕು. ಮೆಂತೆ ಫ್ರೆಶ್ ಮೆಂತೆ ಕಟ್ ಮಾಡಿ ಹಾಕ್ಬೇಕಾ? ಫ್ರೆಶ್ ಮೆಂತೆ ನೋಡೋದಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ. ಅದನ್ನು ಫ್ರೆಶ್ ಹಾಕಿದ್ಮೇಲೂ ಅದನ್ನು ಸ್ವಲ್ಪ ಹೊತ್ತು ಸಾಟೆ ಮಾಡಬೇಕಾ, ಡ್ರೈ ಮಾಡಬೇಕಾ? ಹೌದು, ಮಾಡಬೇಕು. ಹಾಂ, ಸೊ ಸಾನು ಅವರ ಪ್ರಾಜೆಕ್ಟ್ ಡೀಟೇಲ್ ಹೇಳಿ. ಸೈನ್ಸ್ ಪ್ರಾಜೆಕ್ಟ್ ಇದು. ಕರ್ನಾಟಕ ಮತ್ತು ಲಡಾಖ್ದು ಕ್ಯೂಸಿನ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದರ ಫೋಟೋ ಸ್ಟಿಕ್ ಮಾಡಿಬಿಟ್ಟು ಅದರ ಬಗ್ಗೆ ಬರೀಬೇಕು. ಸೊ ಹೇಳು, ಕರ್ನಾಟಕಕ್ಕೂ ಲಡಾಖ್ಗೂ ಏನು ಕ್ವಿಸಿನ್? ಕರ್ನಾಟಕಲ್ಲಿ ತುಂಬ ರೈಸ್ ಯೂಸ್ ಮಾಡ್ತಾರೆ, ಯಾಕಂದರೆ ಇಲ್ಲಿ ತುಂಬ ರೈಸ್ ಗ್ರೋ ಮಾಡ್ತಾರೆ. ಆಮೇಲೆ ಲಡಾಖಲ್ಲಿ ಬಕ್ವೀಟ್ ಮತ್ತು ಬಾರ್ಲಿ ಯೂಸ್ ಮಾಡ್ತಾರೆ. ಕರ್ನಾಟಕಲ್ಲಿ ತುಂಬ ಸ್ಪೈಸಿ ಮಾಡ್ತಾರೆ, ಲಡಾಖಲ್ಲಿ ಮಾಡಲ್ಲ ತುಂಬ. ಟೊಮ್ಯಾಟೊ ಫುಲ್ ಸಾಫ್ಟ್ ಆದಮೇಲೆ ಅದಕ್ಕೆ ಫ್ರೆಶ್ ಮೇಥಿನ ಸೇರಿಸಿ ಅದು ಕೂಡ ಸ್ವಲ್ಪ ಹೊತ್ತು ಸಾಟೆ ಮಾಡ್ಕೊಳ್ಬೇಕು. ಘಮ ಹೇಗಿತ್ತು ಅಂತೀರಾ ಸ್ನೇಹಿತರೆ, ಸೂಪರಾಗಿತ್ತು. ಕಸೂರಿ ಮೇಥಿ ಹಾಕಿ ಫ್ರೈ ಮಾಡಬೇಕಾದ್ರೇ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಫ್ರೆಶ್ ಮೇಥಿ ನನಗೆ ತುಂಬ ಇಷ್ಟ, ಅದರ ಪಲ್ಯ ಮಾಡಬೇಕು ಅಂತ ಇದ್ದಿದ್ದು ನಾನು. ಸೊ ಅದೆಲ್ಲನೂ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಬೇಳೆನ ಹಾಕಬೇಕು. ಇದು ಚಪಾತಿಗಂತ ಗಟ್ಟಿ ಮಾಡಿರೋದು, ಇಲ್ಲ ಅಂದಿದ್ರೆ ಸ್ವಲ್ಪ. ಸೊ ಅದು ದಾಲು, ಇದು ತಡ್ಕಾನ, ದಾಲ್ ತಡ್ಕಾನ ಇದ್ರ ಹೆಸರು. ಮೇಥಿ ದಾಲ್ ತಡ್ಕ. ನಮಗೂ ನಾರ್ಮಲ್ ದಾಲ್ ತಿಂದು ಬೇಜಾರಾಗಿರ್ತಾ ಇತ್ತು, ನೋಡ್ತಾ ಇದ್ನ. ಸ್ನರ್ಪಿ ಇವತ್ತು ನಮ್ಮ ಗುರುಗಳು ಸಹ್ಯ ಇಲ್ಲ ಟೈಗರ್ ಫಿಶ್ ಅಂತ. ಇಲ್ಲಿ ತನಕ ನಮ್ಮ ಗುರುಗಳದ್ದು ಯಾವುದು ಫ್ಲಾಪ್ ಆಗಿಲ್ಲ ಡಿಶ್. ಅಷ್ಟೊಂದು ಕಾನ್ಫಿಡೆನ್ಸ್. ನೀನು ತಿಂದಿದ್ಯಲ್ಲ, ಎಷ್ಟು ಡಿಶ್ ಮಾಡಿದ್ದೀನಿ ನಾನು ತಿಂದಿರೋದೆಲ್ಲ ವೆಜ್ ಅಲ್ಲ, ನಾನ್ ವೆಜ್. ಬಟ್ ದಾಲ್ ತಿಂದಿರಲಿಲ್ಲ ಯಾವತ್ತೂ. ಮೊನ್ನೆ ಮಶ್ರೂಮ್ ಮಸಾಲ ಮೊನ್ನೆನೂ ಚೆನ್ನಾಗಿತ್ತು. ಸಾನು ನೋಡ್ರಿ ತುಂಬ ಬಂದ್ಬಿಟ್ಟಿದೆ ಒಳಗಡೆ. ನನಗೆ ಭಯ ಆಗ್ತಾ ಇದೆ ಅಂದ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ತನಕ ಕವರ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ. ಸ್ವೆಟರ್ ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು, ಕಚ್ಚೋದಿಲ್ಲ ಅಲ್ವಾ ಈಗ ಅಂದ್ಕೊಂಡು. ಜೀನ್ಸ್. ಸರಿ, ಟೇಸ್ಟ್ ಮಾಡು. ನಾರ್ಮಲ್ ದಾಲ್ ಕರೆಕ್ಟಾಗಿ ಹೇಳ್ದೆ ಮಗಳೇ, ಹೋಗು ಮಗಳೇ. ನಾನು ಮಾಡೋ ನಾರ್ಮಲ್ ದಾಲೂ ಟೇಸ್ಟಿಯಾಗಿರುತ್ತೆ ಅಂತ ಅವಳ ಅರ್ಥ. ನೋಡ್ತಾ ಇದ್ರೆ ತಿಂತಾ ಇರಬೇಕು ಅನ್ಸುತ್ತಾ ಇದೆ. ಟೇಸ್ಟ್ ನೋಡ.
ಕಡಿಮೆ ಆಗಿಲ್ಲ ಸ್ನೇಹಿತರೆ, ಎಷ್ಟೊಂದಿದೆ ಇನ್ನು ಒಳಗಡೆ ಬರೋದಕ್ಕೆ ನೋಡ್ರಿ ಹೇಗೆ ಆಗ್ತಿದೆ. ನಿಂಬೆ ಹಣ್ಣು ಹಾಕೊಂಡು ಈ ರೆಸ್ಟೋರೆಂಟ್ ಸ್ಟೈಲ್ ಥರ ಕಾಣಿಸ್ತಾ ಇಲ್ವೇನೋ? ಟೇಸ್ಟು ಹಂಗೆ ಇದೆ. ಹೌದಾ? ನೋಡು ಈ ಪಾಪ ಏನು ಹೇಳ್ತಾರೆ. ಸೊ ನಾ ಲಿಂಬೆಹಣ್ಣು ಹಾಕೋ. ಲಿಂಬೆಹಣ್ಣು ಹಾಕುತ್ತಾ? ಇಲ್ಲ, ರೆಸ್ಟೋರೆಂಟ್ ದಾಲ್ ಥರನೇ ಇದೆ. ಚೆನ್ನಾಗಿದೆ, ಸಮಥಿಂಗ್ ಡಿಫ್ರೆಂಟ್. Oh my god, I am loving it. ಸಾನು, ನಾವು ಹೊರಗಡೆದು ಹೋದಾಗ ಪರೋಟ ತಗೋತೀವಲ್ವಾ, ಅದ್ರ ಜೊತೆ ದಾಲ್ ಕೊಡ್ತಾರಲ್ವಾ, ಹಂಗಿದೆ ಅಲ್ಲ? ಹೋಟ್ಲಲ್ಲಿ ತಿಂದಿರೋ ಥರ ಇಲ್ಲ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೊಸ ಡಿಶನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮ ಸಾನು ಹೇಳ್ತಿದ್ಲಲ್ವಾ, ಅವಳು ಕನಸು ಯಾವತ್ತೋ ನೋಡಿದ್ದಂತೆ ಆ ಥರ ಆಗ್ತಾ ಇದೆ. ಬಟ್ ಸ್ಕ್ವಿರಿಲ್ ಇಲ್ಲ, ಜೇನು ನೊಣಗಳು ಬಂದ್ಬಿಟ್ಟಿದೆ ಈ ಸರಿ ಅಂತ ತುಂಬ ಹೆದರಿಕೆ ಪಟ್ಕೊಂಡಿದ್ಲು. ಎನಿವೇ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇವತ್ತಿನ ವಿಡಿಯೋ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.